ನಿಮ್ಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಬೇಕಾದ್ರೆ ಅವ್ರ ಹತ್ರನೇ ಮಾತಾಡಿಸ್ಲಾ ನಾನು? ಇಲ್ಲ ನಾನು ಹೇಳ್ತೀನಿ ಬಿಡಿ. ಇದು ನಿಮಗೆ ಒಂದು ಮಿನಿಮಮ್ ಅಂದ್ರೆ ಒಂದು 25-30 kg ಇವಾಗ ಆಲ್ರೆಡಿ ಕಾಯಿ ಬೇಸಿಗೆ ಕಾಯಿ ಬಂದಿದೆ. ಮಳೆಗಾಲದಾಗ ಸ್ವಲ್ಪ ಜಾಸ್ತಿ ಬಿಡ್ತದೆ. ಅದು ನಾಗ್ಪುರ ಆರೆಂಜು ಒಳ್ಳೆ ಸೈಜ್ ಬರ್ತದೆ ಸರ್. ಅಂತ ರೇಟ್ ಬಿದ್ದೋಗೈತೆ ಅಂದ್ರೂ ಅದು ಒಳ್ಳೆ ಮುಂಚೆ ಬರ್ತದೆ ನಾಗ್ಪುರ್ಗಿಂತ. ನಮಗೆ ಮುಂಚೆ ಬಂದಾಗ ನಮಗೆ ವರಲಕ್ಷ್ಮಿ ಹಬ್ಬದ ಟೈಮ್ಗೆ ಬರ್ತದೆ ಅದು. ಅವಾಗ 50 ರೂಪಾಯಿ ರೇಟ್ ಇರ್ತದೆ. ಸಿಗುತ್ತೆ. ನಿಮ್ಮ ಹತ್ರ ಕ್ವಾಲಿಟಿ ಇದ್ರೆ ಯಾರು ಬೇಕಾ ಬಂದು ನಿಮ್ಮ ತೋಟದಾಗೆ ತಗೊಂಡು ಹೋಗ್ತಾರೆ. ಬಳ್ಳಿ ಐಟಮ್ ಹಾಕಿದ್ರೆ ರೋಗ ಜಾಸ್ತಿ ಬರ್ತದೆ. ಅಕ್ಕಿ ಪಕ್ಷಿ ಎಲ್ಲ ತಿನ್ಬೇಕು ಸರ್. ಅಕ್ಕಿ ಪಕ್ಷಿ ತಿಂದು ಮಿಕ್ಕಿದ್ ಮನುಷ್ಯಂಗೆ. ತೋಟನ ನೋಡ್ಬೋದು, ಅವರು ಗಿಡನ ನೋಡ್ಬೋದು, ಕಾಯಿ ಹೆಂಗ್ ಬಿಡ್ತದೆ ಅಂತ ನೋಡ್ಬೋದು. ಆಮೇಲೆ ಗಿಡ ತಗೊಂಡೋಗ್ಬೋದು. ನಾವು ಬೆಳೆದಿದ್ದನ್ನ ನಾವೇ ತಗೊಂಡೋಗಿ ಬಿಗ್ ಬಾಸ್ಕೆಟು, ರಿಲಯನ್ಸು, ಆಪ್ಕಮ್ಸು ಈ ಥರ ಅದಕ್ಕೆ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ಅದ್ರೊಳಗೆ ಒಳ್ಳೆ ಬೆಲೆ ಕೊಡ್ತಾರೆ. ಸೈಜ್ ಒಂದು ಬೇಕಷ್ಟೇ. ನಾನು ಅಂತೂ ಯಾವುದೇ ಕಾರಣಕ್ಕೆ ಬಿಡಲ್ಲ ಸರ್ ಕೃಷಿ. ಏನೇ ಹುಷಾರಿಲ್ಲ ಅಂದ್ರೂ ನಾನು ಒಂದು ತಿಂಗಳಿಗೆ ಒಂದು ಲೋಡು ಇದನ್ನ ತರಕಾರಿ ಪ್ಲಸ್ ಹಣ್ಣುಗಳು ಕಳಿಸ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ ನಾನು ಅಷ್ಟೇ. ಅದು ಬಿಟ್ಟು ನಾನು ಮಾಡೋಕ್ಕೇನು ತೊಂದರೆ ಇಲ್ಲ ಸರ್. ಎಲ್ಲ ರೈತ ಬಾಂಧವರು ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂಚೆಪಳ್ಯ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾನು ಒಬ್ಬ ಪ್ರಗತಿಪರ ಕೃಷಿಕ. ನಂದು ಒಟ್ಟು 20 ವರ್ಷದಿಂದ ಕೃಷಿ ಸಮಗ್ರ ಕೃಷಿ ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮದು ಟೋಟಲಿ 20 ಎಕರೆ ಜಮೀನಿದೆ. 20 ಎಕರೆಯಲ್ಲಿ ನಾನು 500 ತೆಂಗು, 300 ಸಪೋಟ, 300 ಬಟರ್ ಫ್ರೂಟು ಈ ಥರ ಎಲ್ಲ ತೋಟಗಾರಿಕಾ ಬೆಳೆ ಹೆಚ್ಚಾಗಿ ಬೆಳೀತಾ ಇದ್ದೀನಿ. ಅದ್ರ ಮಧ್ಯೆ ಟೊಮೊಟೊ, ಬದನೆ ಗಿಡ, ಕಲ್ಲಂಗರೆ ಈ ಥರ ತರಕಾರಿಗಳ್ನೂ ಬೆಳೀತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಸಪೋಟ, ಇದು ಕ್ರಿಕೆಟ್ ಬಾಲು. ಇದು ಮರ, ಈ ಗಿಡ ಮಿನಿಮಮ್ 10 ವರ್ಷದ ಗಿಡ. ನಮ್ಮದು ಒಟ್ಟು 300 ಗಿಡ ಸಪೋಟ ಗಿಡ. ಅದೇ 10 ಟನ್ ಸಪೋಟ ಬರ್ತದೆ ವಾರ್ಷಿಕವಾಗಿ. ಇದು ವಾರ್ಷಿಕ ಒಂದೇ ಬೆಳೆ ಬೆಳೆಯೋದು. ಅಂದರೆ ಇದಕ್ಕೆ ನೀವು ಏನು ಖರ್ಚು ಮಾಡೋಂಗಿಲ್ಲ. ವರ್ಷಕ್ಕೆ 1-2 ಸರಿ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಎಲ್ಲ ಇದಕ್ಕೆ ಹೆಚ್ಚು ಆರ್ಗ್ಯಾನಿಕ್ಕಾಗಿ ಬೆಳೆದ್ರೆ ತುಂಬ ರೋಗ ಎಲ್ಲ ಇದಕ್ಕೇನು ಅಂತ ಹೆವಿ ರೋಗ ಏನು ಬರೋಲ್ಲ. ಸ್ವಲ್ಪ ಬೇಸಿಗೆಯಲ್ಲಿ ನೀರು ಚೆನ್ನಾಗಿ ಕೊಡಬೇಕು ಅಷ್ಟೇ. ಒಂದು 20-30 ಲೀಟ್ರ್ ಬೇಸಿಗೆಯಲ್ಲಿ ಡೈಲಿ ಒಂದು 30 ಲೀಟ್ರ್ ನೀರು ಕೊಟ್ಟರೆ ಸಾಕು. ಇದಕ್ಕೇನು ಅಂಥ ರುಜಿನಗಳು ಸ್ವಲ್ಪ ಊಜಿ ಆ ಥರದ್ದು ಬರ್ತದೆ. ಅದಕ್ಕೆ ಸ್ವಲ್ಪ ಟ್ರಾಪು ಇದು ಊಜಿ ಟ್ರಾಪ್ ಕಟ್ಟಿದ್ರೆ ನಿಮ್ಗೇನು ಊಜಿ ಹೊಡೆಯಲ್ಲ. ರೈತ ಬಾಂಧವರು ಪ್ರತಿಯೊಬ್ಬರು ನೀವು ತೋಟದಾಗೆ ಒಂದಷ್ಟು ಇಂಟರ್ ಕ್ರಾಪ್ ಆಗಿ ನೀವು ಸ್ವಲ್ಪ ಬಾರ್ಡ್ರಾಗ ಸಪೋಟ ಹಾಕಿದ್ರು ಆಯಿತು, ಇಲ್ಲ ಒಂದೊಂದು ಎಕರೆ ಹಾಕೊಂಡ್ರು ನಿಮಗೆ ಒಳ್ಳೆ ಲಾಭದಾಯಕ. ಇಲ್ಲೇ ಹತ್ತಿರವಾಗಿ ನೀವು ಬೆಳೆದಿದ್ದ ನೀವು ಮುಖ್ಯವಾಗಿ ನೀವೇ ಮಾರ್ಕೆಟ್ ಮಾಡಬೇಕಂತ ನಾನು ರೈತರಲ್ಲಿ ಕೇಳ್ಕೊತೀನಿ. ಯಾಕೆ ಅಂದರೆ ರೈತರು ಬೆಳೆದಿದ್ದು ಫಸ್ಟು ಕ್ವಾಲಿಟಿ ಬೆಳೀರಿ. ನೀವು ಕ್ವಾಲಿಟಿ ಬೆಳೆದಿದ್ದ ನೀವು ಒಳ್ಳೆ ಸೈಜ್ ಬಂತು ಅಂದರೆ ನಿಮ್ಗೆ 50-60 ರೂಪಾಯಿ kg ಹೋಗುತ್ತೆ. ನೀವು ಆ ಥರ ನೀವು ಒಳ್ಳೆ ಕ್ವಾಲಿಟಿ ಬೆಳೆದು ನೀವು ಮಾರ್ಕೆಟಿಂಗ್ ಮಾಡಿ ಮಧ್ಯವರ್ತಿ ಇಲ್ದಂಗೆ ನೀವು ಅದನ್ನ ಸೇಲ್ ಮಾಡಬೇಕು. ಆವಾಗ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ. ನಿಮ್ಮ ಹತ್ರ ಕ್ವಾಲಿಟಿ ಇದ್ದರೆ ಯಾರು ಬೇಕಾ ಬಂದು ನಿಮ್ಮ ತೋಟದಾಗೆ ತಗೊಂಡು ಹೋಗ್ತಾರೆ. ಇದು ಎಷ್ಟು ವರ್ಷದ ಗಿಡ? ಇದು 10 ವರ್ಷದ ಗಿಡ. ಇದು ಒಂದು ಗಿಡ ಮಿನಿಮಮ್ ಅಂದ್ರೆ 100 kg 150 kg ಕಾಯಿ ಬಿಡ್ತದೆ ಈ ಗಿಡ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೈತರು ಈ ಸಪೋಟ ಬೆಳೆಯನ್ನ ಒಂದು ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಅದಕ್ಕೆ ಆ ಮಧ್ಯದಲ್ಲಿ ನೀವು ಈ ಸಪೋಟನ ಹೇಗೆ ಒಂದು ಯಶಸ್ವಿಯಾಗಿ ನೀವು ನಡ್ಸ್ಕೊಂಡ್ ಬಂದಿದ್ದೀರಾ? ಯಾಕೆ ಅಂದರೆ ನಾವು ಫಸ್ಟು ಮಾವು ಹಾಕಿದ್ದು. ಮಾವು ಅಂತ ರೇಟ್ ಸಿಗಲಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ದೀವಿ, ಇವಾಗ ಮಾವು ಮಧ್ಯೆ ಒಂದು ಸಾಲ ಸಪೋಟ ಹಾಕ್ಬಿಟ್ಟಿದ್ದೀವಿ. ಸಪೋಟ ಹಾಕಿದ್ದು ನಾವು ಬೆಳೆದಿದ್ದನ್ನ ನಾವೇ ತಗೊಂಡೋಗಿ ಬಿಗ್ ಬಾಸ್ಕೆಟು, ರಿಲಯನ್ಸು, ಆಪ್ಕಮ್ಸು ಈ ಥರ ಅದಕ್ಕೆ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ಅದರೊಳಗೆ ಒಳ್ಳೆ ಬೆಲೆ ಕೊಡ್ತಾರೆ. ಸೈಜ್ ಒಂದು ಬೇಕಷ್ಟೇ ಮುಖ್ಯವಾಗಿ. ಸ್ವಲ್ಪ ಗ್ರೇಡಿಂಗ್ ಕೇಳ್ತಾರೆ ಅವರು. ನಾವು ಗ್ರೇಡಿಂಗ್ ಕಟ್ಟರೆ ಒಳ್ಳೆ ಗುಣಮಟ್ಟ ಬೆಲೆ ಕೊಡ್ತಾರೆ. ಇವಾಗ ಬಿಗ್ ಬಾಸ್ಕೆಟ್ ಆಗಲಿ, ರಿಲಯನ್ಸ್ ಆಗಲಿ, ಆಪ್ಕಮ್ಸ್ ಆಗಲಿ ಈ ಥರ ರೈತರು ಏನಂದರೆ ಅವಾಗ ರೇಟ್ ಇರಲಿಲ್ಲ. ಒಂದು 5 ವರ್ಷದಿಂದ ಒಂದು 10 ರೂಪಾಯಿ ರೇಟ್ ಇತ್ತು ಅಷ್ಟೇ. ಇವಾಗ ಮಿನಿಮಮ್ ಅಂದರೆ 50-60 ರೂಪಾಯಿ ರೇಟ್ ಇದೆ. ಹಬ್ಬದ ಟೈಮಾಗೆ 60, 70, 80 ತನಕನೂ ಹೋಗ್ತದೆ. ಅಂದರೆ ಈ ಬಿಗ್ ಬಾಸ್ಕೆಟು ಅಥವಾ ರಿಲಯನ್ಸು ಇಂಥದಕ್ಕೆಲ್ಲ ನಾವು ನೀವೇ ಡೈರೆಕ್ಟಾಗಿ ನಾವೇ ತಗೊಂಡೋಗಿ ಹಾಕ್ಬೇಕು. ಅವ್ರು ಆರ್ಡ್ರ್ ಕೊಡ್ತಾರೆ ನಿಮ್ಗೆ ಎಷ್ಟು ಟನ್ ಬೇಕು, ಎಷ್ಟು kg ಬೇಕಂತ. ನಾವೇ ತಗೊಂಡೋಗಿ ಅಲ್ಲಿಗೆ ಹಾಕಿದಾಗ ಅವರು ನಿಮ್ಮ ಅಕೌಂಟ್ ಇರ್ತದೆ ಅಲ್ಲಿ. ಆ ಅಕೌಂಟಿಗೆ ನೇರವಾಗಿ ಹಣನ ಸಂದಾಯಿಸ್ತಾವ್ರೆ. ಇದಕ್ಕೆ ಗೊಬ್ಬರದ ನಿರ್ವಹಣೆ ಎಲ್ಲ ಹೇಗಿದೆ ಸರ್? ಇದು ಗೊಬ್ಬರ ವರ್ಷಕ್ಕೊಂದ್ಸರಿ ನೀವು ಒಂದು 5 ಮಂಕ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಮುಗೀತಿದ್ದು. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಸುತ್ತಲೂ ಗುಂಡಿ ಮಾಡಿಬಿಟ್ಟು ಅದನ್ನ ಹಾಕ್ಬಿಟ್ಟು ನೀವು ನೀರು ಬಿಟ್ಟರೆ ಚೆನ್ನಾಗಿ ಒಳ್ಳೆ ಸೈಜ್ ಬರ್ತದೆ. ಈ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನೆಲ್ಲ ಬಳಸ್ತಾ ಇದ್ದೀರಾ ಹೇಗೆ? ಇದು ಅಂತ ಏನು ನಿಮಗೆ ಅಷ್ಟು ಹೆವಿ ರಾಸಾಯನಿಕ ಗೊಬ್ಬರ ಕೀಟನಾಶಕ ಏನು ಬೇಕಾಗಿಲ್ಲ. ಸ್ವಲ್ಪ ಪೊಟ್ಯಾಷಿಯರ ಅಂಶ ಹಾಕಿದ್ರೆ ಸೈಜ್ ಚೆನ್ನಾಗಿ ಬರ್ತದೆ. ಪೊಟ್ಯಾಷಿಯರ ಅಂಶ ನೀವು ಆರ್ಗ್ಯಾನಿಕ್ಕು ಬೆಳೆಸ್ಬೋದು. ಬೇಕಾದ್ರೆ ಇಲ್ಲ ಕೆಮಿಕಲಾಗಿ ಮಾಡ್ತೀವಿ ಅಂದರೆ ಕೆಮಿಕಲಾಗೂ ಬೆಳಿಬೋದು. ಏನು ತೊಂದರೆ ಇಲ್ಲ. ಸೊ ಅದ್ಭುತ. ಕೊನೆಯದಾಗಿ ನೀರನ್ನ ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ? ಈ ಬೇಸಿಗೆಯಲ್ಲಿ ಅಂದರೆ ಒಂದು ಸ್ವಲ್ಪ ವಾರಕ್ಕೊಂದ್ಸರಿ ಕಂಪಲ್ಸರಿ ನೀರು ಕೊಡಲೇಬೇಕು. ಯಾಕೆ ಅಂದರೆ ಇಲ್ಲಾಂದರೆ ನಿಮಗೆ ಸೈಜ್ ಬರೋಲ್ಲ ಕಾಯಿ. ಡ್ರಿಪ್ ಇರಿಗೇಷನ್ ನಾವು ನೋಡಿ ಇಲ್ಲಿ ನಿಮಗೆ ಡ್ರಿಪ್ ಹಾಕಿದ್ದೀವಿ. ಡ್ರಿಪ್ ಹಾಕ್ಬಿಟ್ಟು ಅಲ್ಲಿ ಒಂದು ಸ್ಪ್ರಿಂಕ್ಲರ್ ಸಣ್ಣದು ಮೈಕ್ರೋ ಸ್ಪ್ರಿಂಕ್ಲರ್ ಥರ ಹಾಕಿದ್ದೀವಿ. ಒಂದು ಗಂಟೆಗೆ 20 ಲೀಟ್ರ್ ನೀರು ಬರ್ತದೆ. ಇದಕ್ಕೆ ಗಂಟೆಗೆ 20 ಲೀಟ್ರ್ ನೀರು ಬರ್ತದೆ. ಅದರೊಳಗೆ ಸ್ಪ್ರಿಂಕ್ಲರ್ ಥರ ಹೊಡಿತಾರೆ. ಆ ಗುಣಿ ಫುಲ್ ಎಲ್ಲ ನೆನೀತದೆ ನಿಮಗೆ. ಅವಾಗ ಅದು ಕಾಯಿ ನಿಮಗೆ ಒಳ್ಳೆ ಸೈಜ್ ಬರ್ತದೆ.
ಇವಾಗ ನೀವು ನೋಡ್ತಾ ಇದ್ದಿಲ್ಲ, ಇದು ಬಟರ್ ಫ್ರೂಟ್ ಗಿಡ 3 ವರ್ಷದ ಗಿಡ. ಇದು 3 ವರ್ಷದ ಗಿಡ. 3 ವರ್ಷದ ಗಿಡ. ನಿಮಗೆ ಇದು ಬೇಸಿಗೆ ಬೆಳೆ, ಎಳ್ಳೆ ಬೆಳೆ ಕಾಯಿ ಬಂದಿದೆ. ಆಲ್ರೆಡಿ ಮಳೆಗಾಲದ ವರ್ಷಕ್ಕೆ 2 ಸರಿ ಬಿಡುತ್ತೆ ಈ ಬಟರ್ ಫ್ರೂಟು. ನಮ್ಮ ಲೋಕಲ್ ಇಂಡಿಯನ್ ವೆರೈಟಿ ಇದು. ಬಟರ್ ಫ್ರೂಟಾಗೆ 2-3 ವೆರೈಟಿ ಇದೆ. ಆಶ್ ವೆರೈಟಿ ಇದೆ, ಲೋಕಲ್ ವೆರೈಟಿ ಇದೆ. ಇದು ನಿಮಗೆ ಒಂದು ಮಿನಿಮಮ್ ಅಂದರೆ ಒಂದು 25-30 kg ಇವಾಗ ಆಲ್ರೆಡಿ ಕಾಯಿ ಬೇಸಿಗೆ ಕಾಯಿ ಬಂದಿದೆ. ಮಳೆಗಾಲದಾಗ ಸ್ವಲ್ಪ ಜಾಸ್ತಿ ಬಿಡ್ತದೆ. ಇದು ಸ್ವಲ್ಪ ಯೆಲ್ಲೋ ಕಲರ್, ನಿಮಗೆ ಬಿಸಿಲಿಗೆ ಡೈರೆಕ್ಟ್ ಇರೋದ್ರಿಂದ ಸ್ವಲ್ಪ ಬರ್ನಿಂಗ್ ಥರ ಕಾಣ್ತೈತೆ ನಿಮಗೆ. ಸನ್ಬರ್ನ್ ಆಗಿರೋದಾ? ಬರ್ನ್ ಆಗಿದೆ. ಅದು ಅದಕ್ಕೂ ಮಾರ್ಕೆಟ್ ಅಲ್ಲಿ ಹೇಗಿದೆ? ಆದ್ರೆ ಅದನ್ನು ಇವಾಗ 180 ರಿಂದ 200 ರೂಪಾಯಿ ರೇಟ್ ಇದೆ. ಹೋಲ್ಸೇಲ್ ರೇಟೇನೆ 180 ರಿಂದ 200 ರೂಪಾಯಿ ರೇಟ್ ಇದೆ. 200 ರೂಪಾಯಿ ಅಂದ್ರೆ ನೀವು ಹೇಳದಂತ ಈ ಬಿಗ್ ಬಾಸ್ಕೆಟ್ ಅಲ್ಲಿ ಇಲ್ಲಿ ಇಲ್ಲ, ಡೈರೆಕ್ಟ್ ಮಾರ್ಕೆಟ್ ನೀವು ಹೌದು. ನೀವೀಗ ನಾನು ಇಲ್ಲಿ ಕೇಳಬೇಕಾಗಿರೋಂಥದ್ದು, ಬಿಗ್ ಬಾಸ್ಕೆಟ್, ರಿಲಯನ್ಸ್ ಅದನ್ನ ಬಿಟ್ಟು ಹಾಪ್ಕಾರ್ನ್ಸ್ ಅಂದ್ರೆ ನೇರ ಮಾರ್ಕೆಟ್ ಅಲ್ಲೂ ನೀವು ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ? ಡೈರೆಕ್ಟ್ ಹಣ್ಣಿನ ಅಂಗಡಿಗೂ ಕೊಡ್ಬೋದು, ಹಣ್ಣು ಅಂಗಡಿಗೂ ಕೊಡ್ತೀವಿ. ಸ್ವಲ್ಪ ಏನೋ ಜಾಸ್ತಿ ಇದ್ರೆ ಇಲ್ಲಿ ಹತ್ರ ಕೊಡ್ತೀವಿ. ಮಾರ್ಕೆಟ್ ನಮ್ಗೆ ಇಲ್ಲಿ ಹತ್ರ ಇದೆ, ಒಂದು 3-4 ಕಿಲೋಮೀಟರ್ಗೆ. ಅದರಿಂದ ಬಿಗ್ ಬಾಸ್ಕೆಟ್ ಕೊಡ್ತೀವಿ. ಇಲ್ಲ ಅಂದ್ರೆ ಬೆಂಗಳೂರು ಅಂದ್ರೆ ನಾವು ಸ್ವಲ್ಪ ಹಣ್ಣು ಅಂಗಡಿ ಇಟ್ಕೊಂಡು ಹಾಕಿದ್ರೆ ಅವ್ರು ರೇಟ್ ಜಾಸ್ತಿ ಕೊಡ್ತಾರೆ. ಅವ್ರ ರೇಟ್ ಜಾಸ್ತಿ ಕೊಡ್ತಾರೆ. ಸೊ ಈ ಬಟರ್ ಫ್ರೂಟ್ ಗಿಡಗಳು ಎಷ್ಟಿದಾವೆ ನಿಮ್ಮಲ್ಲಿ? ಇವೆಲ್ಲ ಗ್ರಾಫ್ಟೆಡ್ ಅನ್ಸುತ್ತಲ್ಲ? ಎಲ್ಲ ಗ್ರಾಫ್ಟೆಡ್ ಗಿಡ ಇವು. ನಮ್ದು ಒಂದು 300 ಗಿಡ ಬಟರ್ ಫ್ರೂಟ್ ಇದೆ. 300 ಗಿಡ. ಇನ್ನೊಂದು 200 ಗಿಡ ಆಶ್ ವೆರೈಟಿ ಇವಾಗ ಹಾಕಿದ್ದೀವಿ. ಆಶ್ ವೆರೈಟಿ ಇಂಡಿಯನ್ ಮೆಕ್ಸಿಕನ್ ಆಶ್ ಅಂತ ಇನ್ನೊಂದು ವೆರೈಟಿ. ವರ್ಷಕ್ಕೆ 2 ಸರಿ ಬಿಡ್ತದೆ, ಕಂಟಿನ್ಯೂಸ್ ಆಗಿ ಬಿಡ್ತದೆ ಅದು. ಅದು ಒಂದು 200 ಗಿಡ ಹಾಕಿದೀವಿ. ಇದು ಲೋಕಲ್ ಇಂಡಿಯನ್ ಲೋಕಲ್ ವೆರೈಟಿ ಇದು ಬಟರ್ ಫ್ರೂಟ್. ಇದು ಒಂದು 300 ಗಿಡ ಹಾಕಿದೀವಿ. ಬಹುಶಃ ಅದಕ್ಕೆ ನಿಮಗೆ ಇದಕ್ಕಿಂತ ರೇಟ್ ಜಾಸ್ತಿ ಇದೆ ಅನ್ಸುತ್ತೆ. ಆಶ್ ವೆರೈಟಿ ಎಲ್ಲ 300 ರೂಪಾಯಿ ಮೇಲೆ. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ. ಅದು ನಿಮಗೆ 300 ರೂಪಾಯಿ ಮೇಲೆ ಇರ್ತದೆ ಯಾವಾಗಲೂ ರೇಟ್. ವರ್ಷ ಪೂರ್ತಿ ರೇಟ್ ಇರ್ತದೆ. ಈ ಒಂದು ಪ್ಲಾಟ್ ಅಲ್ಲಿ ನಿಮಗೆ ಸಪೋಟ ಮತ್ತೆ ಬಟರ್ ಫ್ರೂಟ್ ಎರಡನ್ನೂ ನೀವು ಮಿಶ್ರ ಬೆಳೆಯಾಗಿ ಬೆಳ್ಕೊಂಡಿದ್ದೀರಿ. ಹೌದೌದು. ಇಲ್ಲಿ ಹೊಸ ಗುಂಡಿಗಳನ್ನ ನಾನು ನೋಡ್ತಾ ಇದ್ದೀನಿ, ಕೋಳಿ ಗೊಬ್ಬರ ಹಾಕಿದ್ದೀರಾ ಅನ್ಸುತ್ತೆ ಬಹುಶಃ. ಸೊ ಇದು ಯಾವ್ದಕ್ಕೆ? ಇದು ಸ್ವಲ್ಪ ಎಕ್ಸಾಟಿಕ್ ಪ್ಲಾಂಟ್ಸ್ ಹಾಕೋಣ ಅಂತ. ಎಕ್ಸಾಟಿಕ್ ಪ್ಲಾಂಟ್ಸ್ ಅಂತ ಹೇಳಿ. ಎಕ್ಸಾಟಿಕ್ ಫ್ರೂಟ್ಸ್ ಅಲ್ಲಿ ನೀವು ಅಂದ್ರೆ ಯಾವ್ದಾದ್ರು ಇದನ್ನೇ ಹಾಕ್ಬೇಕು ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ? ಇಲ್ಲ, ಕೆಲವೊಂದು ತರಿಸಿದೀವಿ ಹಿಮಾಚಲ ಪ್ರದೇಶದಿಂದ. ಅದನ್ನ ಹಾಕ್ಬೇಕು ಅಂತಾನೆ ಸ್ವಲ್ಪ ಎಲ್ಲ ಗುಂಡಿ ಹೊಡೆದು ಗೊಬ್ಬರ ಹಾಕಿ ಇವಾಗ ಮುಚ್ಚಿಬಿಟ್ಟು ಮಳೆ ಬಂದ್ಮೇಲೆ ಜೂನ್ಗೆ ಈ ಗಿಡಗಳು ಒಂದು 10 ಗಿಡ ಹಾಕೋಣ ಅಂತ. ಅಲ್ಲಿ ಮುಂದೆ ಎಕ್ಸಾಟಿಕ್ ಪ್ಲಾಂಟ್ಸ್ ಒಂದು 150 ಗಿಡ 60 ಗಿಡ ಹಾಕಿದೀವಿ ಆಲ್ರೆಡಿ. ಓಕೆ. ಗಿಡ ಮಾಡೋಕ್ಕೋಸ್ಕರ ಮದರ್ ಪ್ಲಾಂಟ್ ಅಂತ ಒಂದು ಎಕರೆ ಮಾಡಿದ್ದೀವಿ. ಓಕೆ. ಅಲ್ಲೊಂದು ಸ್ವಲ್ಪ ಹಾಕಿದೀವಿ ಆಲ್ರೆಡಿ. ಕೆಲವು ಗಿಡದ ಅಬಿಯು ಅಂತ ಇದೆ, ಆಫ್ರಿಕಾಟ್ ಅಂತ ಇದೆ, ಕೆಲವೊಂದು ವೆರೈಟಿ ಎಲ್ಲ ಹಾಕ್ತಾ ಇದ್ದೀವಿ. ನೀವು ನೋಡ್ತಾ ಇರೋ ಗಿಡ ಇದು ಥೈಲ್ಯಾಂಡ್ ಕಟ್ಟಿಮನ್ ಮ್ಯಾಂಗೋ ಅಂತ. ಇದು ವರ್ಷಕ್ಕೆ 2 ಸರಿ ಕಾಯಿ ಬಿಡ್ತದೆ. ಇದು ತುಂಬ ರೈತರಿಗೆ ಲಾಭದಾಯಕ. ಇವಾಗ ಮ್ಯಾಂಗೋ ಎಲ್ಲ ವರ್ಷಕ್ಕೆ ಒಂದೇ ಸೀಸನು. ಇದು ಇವಾಗ ಎಳ್ಳೆ ಬೆಳೆ ಬಿಡ್ತಾ ಇದೆ. ಆಲ್ರೆಡಿ ಒಂದ್ಸರಿ ಮಳೆಗಾಲದಾಗ ಬಿಟ್ಟಿತ್ತು. ಇವಾಗ ನಿಮಗೆ 2 ಸರಿ ಎಳ್ಳೆ ಬೆಳೆ ಬಿಡ್ತಾ ಇದೆ. ಈ ಥರ ವೆರೈಟಿ ಮ್ಯಾಂಗೋ ಗಿಡಗಳನ್ನ ರೈತರು ಹಾಕಬೇಕು. ಇದು ಡಾರ್ಫ್ ವೆರೈಟಿ ಅನ್ಸುತ್ತಲ್ಲ? ಡಾರ್ಫ್ ಅನ್ಸುತ್ತಲ್ಲ ಇದು? ಡಾರ್ಫ್ ನಾವು ಹೆಂಗ್ ಬೇಕೋ ಬೆಳೆಸ್ಕೊಬೋದು. ಡ್ರಿಮ್ ಮಾಡಿ ನಿಮ್ಗೆ ಹೆಂಗ್ ಬೇಕೋ ಚಿಕ್ಕದಾಗಿ ಮಾಡ್ಕೊಬೋದು. ಹೈಡೆನ್ಸಿ ಸಿಸ್ಟಮ್ ಆಗಿ ನೀವು ಬೇಕಾದ್ರೆ ಒಂದು 10 ಅಡಿ ಹಾಕೊಂಡು ಡ್ರಿಮ್ ಮಾಡಿದ್ರೆ ನೀವು ಹತ್ರ ಹಾಕ್ಬಿಟ್ಟು ಗಿಡನ 10 ಅಡಿ ಹಾಕ್ಬಿಟ್ರೆ ಜಾಸ್ತಿ ಗಿಡ ಬರ್ತದೆ ನಿಮ್ಗೆ. ಆವಾಗ ಮಳೆಗಾಲದಾಗೆಲ್ಲ ನಿಮ್ಗೆ ಕಾಯಿ ಸಿಗೋದ್ರಿಂದ ರೇಟ್ ಜಾಸ್ತಿ, ಒಳ್ಳೆ ರೇಟ್ ಇರ್ತದೆ. ಇದಕ್ಕೆ ಒಳ್ಳೆ ತುಂಬಾ ರುಚಿಯಾದ ಹಣ್ಣಿದು. ಇದು ಎಷ್ಟು ವರ್ಷದ ಗಿಡ ಈಗ? ಇದು 2 ವರ್ಷದ ಗಿಡ ಸರ್. 2 ವರ್ಷದ ಗಿಡ. ಈ ರೀತಿ ಎಷ್ಟು ಗಿಡಗಳಿದಾವೆ ನಿಮ್ಮ ಈ ಪ್ಲಾಟ್ ಅಲ್ಲಿ? ಈ ಪ್ಲಾಟಾಗ ಒಂದು 10 ಗಿಡ ಹಾಕಿದ್ದೀವಿ ಆಲ್ರೆಡಿ. ಕಾಯಿ ಹೆಂಗ್ ಬಿಡ್ತದೆ ಅಂತ ನೋಡೋಣ ಅಂತ. ಫಸ್ಟ್ ಹಾಕ್ಬಿಟ್ಟು ನಾವು ಕಾಯಿ ಹೆಂಗ್ ಬಿಡ್ತದೆ ಅಂತ ನೋಡ್ಬಿಟ್ಟು ಆಮೇಲೆ ರೈತರಿಗೆ ನಾವು ತಗೊಂಡೋಗ ಮಾರಕ್ಕೆ ನರ್ಸರಿ ಮುಖಾಂತರ ರೆಕಮೆಂಡ್ ಮಾಡ್ತೀವಿ ಸರ್ ಯಾವುದೇ ಗಿಡನ. ಇಲ್ಲಿ ಸಪೋಟದ ಮಧ್ಯೆ ಮಾವು, ಸ್ವಲ್ಪ ಆರೆಂಜು. ಇದು ಆರೆಂಜ್ ಅಲ್ವಾ? ಇದು ಆರೆಂಜ್. ಅದು ನಾಗ್ಪುರ್ ಆರೆಂಜ್ ಒಳ್ಳೆ ಸೈಜ್ ಬರ್ತದೆ ಸರ್. ಅಂತ ರೇಟ್ ಬಿದ್ದೋಗೈತೆ ಅಂದ್ರೂ ಅದು ಒಳ್ಳೆ ಮುಂಚೆ ಬರ್ತದೆ ನಾಗ್ಪುರ್ಗಿಂತ. ನಮ್ಗೆ ಮುಂಚೆ ಬಂದಾಗ ನಮ್ಗೆ ವರಲಕ್ಷ್ಮಿ ಹಬ್ಬದ ಟೈಮ್ಗೆ ಬರ್ತದೆ ಅದು. ಅವಾಗ 50 ರೂಪಾಯಿ ರೇಟ್ ಇರ್ತದೆ. 50 ರೂಪಾಯಿ ರೇಟ್ ಇರ್ತದೆ ನಿಮ್ಮಲ್ಲಿ. ಅಂದ್ರೆ ನಾನು ಈ ಭಾಗದಲ್ಲಿ ನಾಗ್ಪುರ್ ಆರೆಂಜ್ ಬೆಳೆದಿರೋದು ತುಂಬಾನೇ ಕಮ್ಮಿ ನೋಡಿದ್ದು. ಹೌದೌದು. ನಮ್ದು ಒಂದು 200 ಗಿಡ ಇದೆ ಸರ್. ಈ ತುಂಡ ಪಕ್ಕ ತುಂಡ ಎಲ್ಲ ಸೇರಿ 200 ಗಿಡ ಹಾಕಿದ್ದೀನಿ. 1 ಎಕರೆ ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ. 1 ಎಕರೆ ಪೂರ್ತಿ ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ. ನಮ್ದೇನ್ ಗೊತ್ತಾ, ಒಂದೊಂದು ಫ್ಲಾಟ್ ಇವಾಗ ಆರೆಂಜ್ ಒಂದು ಫ್ಲಾಟು, ಮೂಸಂಬಿನೇ ಒಂದು ಫ್ಲಾಟು, ನಿಂಬೆನೆ ಒಂದು ಫ್ಲಾಟು, ಈ ತರ ಒಂದೊಂದು ಫ್ಲಾಟ್ ಮಾಡಿ ರೈತರು ಯಾರೇ ಬಂದ್ರು ಪ್ರತಿಯೊಂದು ಗಿಡ ನೋಡಿ ನಿಮ್ಗೆ ಯಾವ ತರ ಬರ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಆಮೇಲೆ ಗಿಡನ ನಮ್ಮ ನರ್ಸರಿ ಮುಖಾಂತರ ಅವ್ರಿಗೆ ಕೊಡ್ತೀವಿ ಸರ್. ನರ್ಸರಿ ಮುಖಾಂತರ ಕೊಡ್ತೀವಿ. ತೋಟನೂ ನೋಡ್ಬೋದು, ಅವರು ಗಿಡನೂ ನೋಡ್ಬೋದು, ಕಾಯಿ ಹೆಂಗೆ ಬಿಡ್ತದೆ ಅಂತ ನೋಡ್ಬೋದು, ಆಮೇಲೆ ಗಿಡ ತಗೊಂಡೋಗ್ಬೋದು. ಅದು ಮುಖ್ಯ. ಓಕೆ. ನಾನು ಈ ಹಂತದಲ್ಲಿ ಒಂದನ್ನು ಕೇಳ್ಬೋದು, ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಹೇಳಿ. ನೀವು ಹೇಳಿದ್ರಿ ಈ 1 ವರ್ಷದ ಹಿಂದೆ ಇದಾಗಿತ್ತು ಅಂತ, ಸ್ಟ್ರೋಕ್ ಆಯ್ತು ಅಂತ ಹೇಳಿ. ಈ ಒಂದು ಇದರಲ್ಲಿ ಇದನ್ನೆಲ್ಲ ನೀವು ಹೇಗೆ ನೋಡ್ಕೊಳ್ತೀರಾ ಅಂತ ಹೇಳಿ? ಆದ್ರೂ ಮೇಂಟೈನ್ ಮಾಡ್ಬೇಕು ಸರ್. ರೈತ ಅಂದಮೇಲೆ ಕಷ್ಟ ಇದ್ದೇ ಇರ್ತದೆ. ಅದನ್ನು ನೋಡ್ಕೊಂತ ಇದ್ದೀನಿ ಸರ್. ಲೇಬರ್ ಒಂದು 5-7 ಜನ ಲೇಬರ್ ಇದ್ದಾರೆ. ಆದ್ರೂ ಮೇಂಟೈನ್ ಮಾಡಲ್ಲ. ನಾನು ಅಂತೂ ಯಾವುದೇ ಕಾರಣಕ್ಕೆ ಬಿಡಲ್ಲ ಸರ್ ಕೃಷಿ. ಏನೇ ಹುಷಾರಿಲ್ಲ ಅಂದ್ರೂ
ನಾನು ಒಂದು ತಿಂಗಳಿಗೆ ಒಂದು ಲೋಡು ಇದನ್ನ ತರಕಾರಿ ಪ್ಲಸ್ ಹಣ್ಣುಗಳು ಕಳಿಸ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ ನಾನು ಅಷ್ಟೇನೆ. ಅದು ಬಿಟ್ಟು ನಾನು ಮಾಡೋಕ್ಕೇನು ತೊಂದರೆ ಇಲ್ಲ ಸರ್. ಮಾಡೋಕ್ಕೇನು ತೊಂದರೆ ಇಲ್ಲ. ನಿಮ್ಮ ಈ ಸ್ಫೂರ್ತಿ ಇದೆಯಲ್ಲ, ಅಂದ್ರೆ ನಿಮ್ಮ ಒಂದು ಈ ಕೃಷಿ ಮಾಡಬೇಕು ಈ ಒಂದು ಸ್ಥಿತಿಲಿ ಅಂತ ಹೇಳಿ ಎಷ್ಟೋ ಜನರಿಗೆ ಒಂದು ಒಡೆದು ಎಬ್ಬಿಸ್ದಂಗೆ ಎಷ್ಟೋ ಜನರು ಎಲ್ಲ ಇದ್ದೂ ಕೂಡ ಸುಮ್ಮನೆ ಕಾಲ ಕಳೀತಾ ಇರ್ತಾರೆ. ಅಂಥವರಿಗೆ ನೀವು ಒಂಥರ ಮಾರ್ಗದರ್ಶನ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ನಾಗ್ಪುರ ಆರೆಂಜು ಈಗ ಆಲ್ರೆಡಿ ಕಾಯಿ ಕಟ್ಟಿರುವಂಥದ್ದು. ಈಗ ಆಲ್ರೆಡಿ ನಮ್ಮ ರಮೇಶಣ್ಣ ಹೇಳಿದ್ರು ಏನು ಅಂತ ಹೇಳಿದ್ರೆ ಸುಮಾರು ಒಂದು ಮಾರ್ಕೆಟಲ್ಲಿ 50 ರೂಪಾಯಿ ಬೆಲೆ ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಇರುತ್ತೆ ಅಂತ ಹೇಳಿಬಿಟ್ಟು. ನಾಗ್ಪುರ ಆರೆಂಜು ಈ ಮಟ್ಟದಲ್ಲಿ ಎಕರೆಗಟ್ಟಲೆ, ಅಂದರೆ ಇವರು ಹಾಕಿರೋದೇನು ಎಕರೆಗಟ್ಟಲೆ ಅಂತ ನಾನು ಹೇಳಲ್ಲ, 1 ಎಕರೆ 2 ಎಕರೆ ಹಾಕಿದ್ದಾರೆ. ಆದರೂ ಇಷ್ಟೆಲ್ಲ ಹಾಕಿ ಬೆಳೀತಿರೋರು ನಾನು ನೋಡಿದ್ದು ತುಂಬ ಕಮ್ಮಿ. ಬೆಳೀತಿರಬಹುದು, ಬಟ್ ನಾನು ನೋಡಿದ್ದು ತುಂಬ ಕಮ್ಮಿ. ನಾಗ್ಪುರ ಆರೆಂಜು ನೋಡ್ತಾ ಇರೋದು ಏಲಕ್ಕಿ ಗಿಡ. ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ಇದು ಒಂದು ವರ್ಷದ ಗಿಡ ಆಲ್ರೆಡಿ. ಇದಾಗಲೇ ಒಂದ್ಸರಿ ಫಸಲು ಬಂದು ತಿರ್ಗಾ ಈ ವರ್ಷ ಬಿಡಬೇಕು ಕಾಯಿ. ಇದು ವರ್ಷಕ್ಕೆ ಒಂದ್ಸರಿ ಕಾಯಿ ಬಿಡ್ತದೆ. ಅಂದರೆ ಇವಾಗ ನೆಳ್ಳಿರೋ ಜಾಗಕ್ಕೆ ಇವಾಗ ಅಡಿಕೆ ತೋಟ, ಸಪೋಟ ತೋಟ ಈ ಥರ ಮಧ್ಯೆ ನಾವು ಏನು ಮಾಡಿದ್ದೀವಿ, ಇವಾಗ ಬರೀ ಸಪೋಟ ಒಂದು ಇದ್ದರೆ ಏನಂತ ಲಾಭದಾಯಕ ಅಲ್ಲ ಅಂತ ಮಧ್ಯೆ ವೇಸ್ಟ್ ಮಾಡಬೇಡ ಜಾಗ ಅಂತ ಏನು ಮಾಡಿದ್ದೀವಿ, ನಲ್ಯಾಣಿ ಗ್ರೀನ್ ಗೋಲ್ಡ ಒಂದು 100 ಗಿಡ ಹಾಕಿದ್ದೀವಿ. ಈ ಸರಿ ಒಂದು 5-6 kg ಕಾಯಿ ಬಂದಿದೆ ನಮ್ಗೆ ಆಲ್ರೆಡಿ. 5-6 kg ಕಾಯಿ ಬಂದಿದೆ. 1 kg ಮಿನಿಮಮ್ ಅಂದರೆ ಇವಾಗ 2000 ರೂಪಾಯಿ ಇದೆ ಏಲಕ್ಕಿ. ಹೌದು, 2-2.25 ಸಾವಿರ ಇದೆ. ಈ ಹಂತದಲ್ಲಿ ನಾನು ಕೇಳೋದು, ಇದೆಲ್ಲ ಹೇಗೆ ಮೇಂಟೈನ್ ಮಾಡಿದ್ದೀರಾ? ಇದು ಸಾವಯವವಾಗಿ ಮಾಡಿದ್ದೀರಾ? ಇದು ಆರ್ಗ್ಯಾನಿಕ್ ಆಗೇ ಮಾಡಿದ್ದೀವಿ, ಪೂರ್ತಿ ಆರ್ಗ್ಯಾನಿಕ್ ಆಗಿ. ಆರ್ಗ್ಯಾನಿಕ್ ಆಗಿ. ನಿಮ್ಮ ತೋಟ, ಇಡೀ ತೋಟ ಯಾವ ಒಂದು ಇದರಲ್ಲಿದೆ? ಅಂದ್ರೆ ಪೂರ್ತಿ ಸಾವಯವವಾಗಿದೆಯಾ ಅಥವಾ ಎಲ್ಲ ಮಿಕ್ಸಪ್ ಇದೆಯಾ? 50% ಇದೆ ಸರ್. 50-50 ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ. ಸ್ವಲ್ಪ ಕೆಮಿಕಲ್, ಸ್ವಲ್ಪ ಒಂದು ಅವಕ್ಕೆ ಬೇಕಲ್ಲ, ಸ್ವಲ್ಪ ಕಾಯಿ ಸೈಜು ಈ ತರ ಅಂತ ಟೈಮಾಗ ನಾವು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡ್ತೀವಿ. ಕೆಮಿಕಲ್ ಅಂದ್ರೆ NPK, ನಿಮ್ಮ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ. ಈ ಕ್ರಿಮಿನಾಶಕಗಳು ಇಂಥವು ಯಾವ್ದಾರು? ಸ್ವಲ್ಪ ಬೇವಿನ ಎಣ್ಣೆ ಈ ತರ ಎಲ್ಲ ಜಾಸ್ತಿ ಹೊಡಿತೀವಿ. ಸ್ವಲ್ಪ ನಾವೇನೆ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡ್ತೀವಿ. ನೀವೇ ರೆಡಿ ಮಾಡ್ಕೊಳ್ತೀವಿ? ಇದನ್ನೆಲ್ಲ ಸ್ವಲ್ಪ ಯಾವುದು ಟ್ರೈಕೋಡರ್ಮಾ ಆ ತರ ಎಲ್ಲ ಜಾಸ್ತಿ ಗಿಡಕ್ಕೆ ಬುಡಕ್ ಕೊಡೋದು, ಅದು ಸುಡಮನಸ್ಸು ಅದೆಲ್ಲ ಬುಡಕ್ ಕೊಡ್ತೀವಿ ಗೊಬ್ಬರ ಜೊತೆಗೆ. ನಾವೇ ಒಂದು ಡ್ರಮ್ ಒಳಗೆ ಹಾಕ್ಬಿಟ್ಟು ನಾವೇ ಸ್ವಲ್ಪ ಜೀವಾಣುದ ತರ ಮಾಡಿ ಜೀವಾಮೃತ ಅದೆಲ್ಲ ಮಾಡಿ ಬುಡಕ್ ಕುಯ್ತೀವಿ ಸರ್. ಓಕೆ, ಅದನ್ನ ನೀವು ಬುಡಕ್ಕೆ ಇದ್ ಮಾಡ್ಕೊಂಡು ಇದ್ ಮಾಡ್ತೀರಾ? ಅಂದ್ರೆ ನಿಮ್ಮಲ್ಲಿ ದನ ಹಸುಗಳು ಇದಾವೆ? ಹಸು ಇದೆ ಸರ್, ಮಲ್ನಾಡ್ ಗಿಡ ಇದೆ, ಅದರಿಂದ ನಾವು ಮಾಡ್ತೀವಿ ಸರ್. ಅದರಿಂದ ನೀವು ಮಾಡ್ತಾ ಇದ್ದೀರಾ? ಓಕೆ. ಇಲ್ಲಿ ನೀವು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಜೊತೆಗೆ ಅಲ್ಲಿ ಮೇಲ್ಗಡೆ ನಿಮಗೆ ಹಕ್ಕಿಗಳು ಪಕ್ಷಿಗಳು ಕೂಗ್ತಾ ಇದಾವಲ್ಲ, ಅದರಿಂದಾನೇ ಎಷ್ಟು ನಾವು ಆರ್ಗ್ಯಾನಿಕ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೀವಿ ಅಂತ ಗೊತ್ತಾಗುತ್ತಲ್ವಾ? ಹೌದು. ಹಕ್ಕಿ ಪಕ್ಷಿ ಎಲ್ಲ ತಿನ್ಬೇಕು ಸರ್. ಹಕ್ಕಿ ಪಕ್ಷಿ ತಿಂದು ಮಿಕ್ಕಿದ ಮನುಷ್ಯಂಗೆ. ಎಕರೆಗಟ್ಲೆ ನಾವು ಸಪೋರ್ಟ ಮಾಡಿದಾಗ ಅದೇ ಒಂದು ನಿಮಗೆ ಸುಮಾರು ಹೋಗುತ್ತೆ ಅನ್ಸುತ್ತೆ. ಹೋಗುತ್ತೆ ಸರ್, ಅಂದ್ರೆ ತಿನ್ಬೇಕು ಅವು ಅಲ್ವಾ? ಅವು ಇರ್ಬೇಕಲ್ಲ. ಹೌದು. ಇದು ನೋಡ್ತಾ ಇರೋದು ನೀವು ಕಾಗ್ಜಿ ಲೆಮನ್ ಅಂತ. ಇದು ಕಲ್ಕತ್ತಾ ವೆರೈಟಿ, ಪ್ಯೂರ್ ಕಲ್ಕತ್ತಾ ವೆರೈಟಿ. ಯಾವ್ದು? ತಾಗ್ಜಿ ಲೆಮನ್. ಕಾಗ್ಜಿ. ಇದು ನೀವು ಹಾಕಿದ 1 ರಿಂದ 1.5 ವರ್ಷ ಕಾಯಿ ಬರ್ತದೆ. ಕಂಟಿನ್ಯೂಸ್ ವರ್ಷ ಪೂರ್ತಿ ಕಾಯಿ ಇದ್ದೇ ಇರ್ತದೆ. ಇಲ್ಲಿ ಸುಮಾರು ಗಿಡಗಳಿದಾವೆ. ಒಂದು 200 ಗಿಡ ಹಾಕಿವಿ ನಾವು. ಒಳ್ಳೆ ಕಾಯಿ ಬಿಡ್ತದೆ ಸರ್. ಒಳ್ಳೆ ಕಾಯಿ ಬಿಡುತ್ತೆ. 365 ದಿನಾನು ಒಳ್ಳೆ 365 ದಿನಾನು ಕಾಯಿ ಬಿಡ್ತದೆ ನಿಮಗೆ. ನೀವು ಹಾಕಿದ್ದು 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 1.5 ವರ್ಷದ ಮೇಲೆ ರೈತರು ಬಿಟ್ಕೊಂಬೋದು ತೋಟದಾಗೆ. ಕ್ರಾಪ್ ಆಗಿ ತೆಂಗು ಈ ತರದ್ರ ಮಧ್ಯ ಈ ತರ ಇದನ್ನ ನಿಂಬೆನ ಹಾಕ್ಬೋದು. ನಿಂಬೆನ ಹಾಕೊಬಹುದು. ಹೆಂಗೆ ಅಂದ್ರೂ ನಿಮ್ಗೆ 100-150 ರೂಪಾಯಿ 1 kg ಹೋಗುತ್ತೆ. ಇಲ್ಲ ಪೀಸ್ ಲೆಕ್ಕ ಕೊಡ್ತೀವಿ ಅಂದ್ರೂ 5 ರೂಪಾಯಿ 1 ಪೀಸ್ ಹೋಗುತ್ತೆ. ಹಬ್ಬದ ಟೈಮಿಗೆ ಇನ್ನೂ ಜಾಸ್ತಿ ಇರ್ತದೆ. ಒಂದು ಸೀಸನಾಗ ಅಂದ್ರೂ ನಿಮಗೆ ಒಂದು 100-150 ರೂಪಾಯಿ kg ಇರ್ತದೆ. kg ಇದ್ದೇ ಇರ್ತದೆ. ಇದು ಒಳ್ಳೆ ಲಾಭದಾಯಕ ಇದು ಬೆಳೆ. ಇದೀಗ ಎಷ್ಟು ವರ್ಷದ ಗಿಡಗಳೀಗ? ಇದು 1.5 ವರ್ಷ ಆಯ್ತು ಸರ್ ಆಲ್ರೆಡಿ. 1.5 ವರ್ಷ. ಇದು ಆಶ್ ವೆರೈಟಿ ಬಟರ್ಫ್ರೂಟ್ ಗಿಡ. ಬಟರ್ಫ್ರೂಟ್ ಗಿಡ ಇದು ವರ್ಷಕ್ಕೆ 2 ಸರಿ ಕಂಟಿನ್ಯೂಸ್ ಆಗಿ ಬಿಡ್ತದೆ. ಆ ಥರ ವೆರೈಟಿ ಇದು. ಇದ್ರ ಮಧ್ಯೆ ಸ್ವಲ್ಪ ಜಾಕಾಯಿ ಹಾಕಿದೀವಿ ನೋಡಿ, ಇಲ್ಲಿ ಕಾಣ್ತಾ ಇದ್ ನೋಡಿ ಜಾಯಿಕಾಯಿ. ಹೌದು, ಮಸಾಲೆ ಗಿಡ. ಇದು ಒಂದು 15 ಅಡಿಗೆ ಹಾಕಿ ಜಾಕಾಯಿ 20 ಅಡಿಗೆ ಹಾಕಿದೀವಿ. 20 ಅಡಿ ಹಾಕಿ. ಇದೆಲ್ಲ ಈಗ ಹೊಸದಾಗಿ ಸೆಟಪ್ ಮಾಡ್ತಿರೋಂತ? ಇದು 1 ವರ್ಷ ಆಯ್ತು ಅಷ್ಟೇ. 1 ವರ್ಷದ ಗಿಡ ಇದು ಬಟರ್ಫ್ರೂಟ್. ಅದ್ರ ಮಧ್ಯೆ ನಾವು ಖಾಲಿ ಜಾಗ ಯಾಕೆ ಬಿಡ್ಬೇಕಂತ ಕಲ್ಲಂಗರಿ ಹಾಕಿದೀವಿ. ಇದು ಜಿಗ್ನಿ ಗೋಲ್ಡ್ ಅಂತ ಕಲ್ಲಂಗರಿ. ನಿಮ್ಗೆ 70 ದಿನದಿಂದ 75 ದಿನಕ್ಕೆ ಕಟ್ ಆಗುತ್ತೆ. ಇದು ಇದೀಗ ಆಲ್ರೆಡಿ ಕೆಲವುದೆಲ್ಲ ಈಚ್ ಕಾಣ್ತಾ ಇದೆ. ಹೂವು ಪೀಚ್ ಆಗಿದೆ ಆಲ್ರೆಡಿ. ಅಲ್ಲೇ 45 ದಿನ ಆಗಿದೆ ಗಿಡಕ್ಕೆ. ಇದು ಮಲ್ಚಿಂಗ್ ಮಾಡಿಬಿಟ್ಟು ದಿಬ್ಬ ಹೊಡೆದ್ಬಿಟ್ಟು ಒಳಗೆ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕ್ಬಿಟ್ಟು, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಇದೆಲ್ಲ ತುಂಬಿಟ್ಟು ನಾವು ದಿಬ್ಬ ಮಾಡಿಬಿಟ್ಟು ಅದಕ್ಕೆ ಇನ್ಲೈನ್ ಡ್ರಿಪ್ಪರ್ ಹಾಕಿ ಮಲ್ಚಿಂಗ್ ಮಾಡಿ ಸೆತೆ ಬರ್ದಿರೋದಕ್ಕೆ
ಮಲ್ಚಿಂಗ್ ಮಾಡಿಬಿಟ್ಟು ಈ ಥರ ಹಾಕಿದಾಗ ನಿಮಗೆ 2 ಬೆಳೆ ಸಿಗುತ್ತೆ ಸರ್. ನಾನು ಆ ಭಾಗದಲ್ಲಿ ನೋಡಿದೆ ಹೊಸ ಗಿಡಗಳು ಅನ್ಸುತ್ತೆ. ಅದು ಇದಾದ್ಮೇಲೆ ಅದು ಹಾಕಿದ್ದೀವಿ. ಫಸ್ಟ್ ಇದು 1 ಎಕರೆ ಹಾಕಿದ್ದೀವಿ 6,000 ಗಿಡ. ಅದು ಒಂದು 2,000 ಗಿಡ ಹಾಕಿದ್ದೀವಿ ಸರ್. ಓ, ಇದು ಫಸ್ಟಿಗೆ 1 ತಿಂಗಳು ಅಂದ್ರೆ ಎಷ್ಟು? 1 ತಿಂಗಳು ಗ್ಯಾಪಾ? 1 ತಿಂಗಳು ಗ್ಯಾಪ್. ಅಂದ್ರೆ ನಿಮಗೆ ಸಾಧಾರಣ ನಿಮಗೆ ಒಂದು ಮೇ ಹೊತ್ತಿಗೆ ಕೈಗೆ ಸಿಗುತ್ತೆ. ಇದು ಬಂದ್ಬಿಡ್ತದೆ. ನೆಕ್ಸ್ಟು ನಿಮಗೆ ಏಪ್ರಿಲ್ ಒಂದು 15ನೇ ತಾರೀಕು 20ನೇ ತಾರೀಕು ಅಷ್ಟೊಂದು ಇದು ಬರ್ತದೆ. ಇದಾಗಿದ್ದು 15 ದಿನಕ್ಕೆ ಅದು ಬರ್ತದೆ. ಇದಾಗಿದ್ದು 15 ದಿನಕ್ಕೆ ಅದು ಬರುತ್ತೆ. ಅದು ಬರ್ತದೆ. ಇದಾದ್ಮೇಲೆ ತಿರ್ಗಾ ಇದೇ ಮಲ್ಚಿಂಗ್ಗೆ ನಾವು ಟೊಮೊಟೊ ಹಾಕ್ತೀವಿ. ಇದೇ ಮಲ್ಚಿಂಗ್ಗೆ ಟೊಮೊಟೊ ಹಾಕ್ತೀವಿ ಸರ್. ಟೊಮೊಟೊ ಮತ್ತೆ MC ಏನಾರು ಹಾಕ್ತೀರಾ? MC ಹಾಕ್ತೀವಿ ಸರ್. ಹಾಂ. ಮಂಗಳೂರು ಸೌತೆಕಾಯಿ ಅದು ಒಳ್ಳೆ ರೇಟ್ ಇರ್ತದೆ. ಅದು ಒಳ್ಳೆ ರೇಟ್ ಇರುತ್ತಲ್ವಾ? ಯಾವ್ದು ನೋಡ್ಕೊಂಡು ನಾವು ಯಾವುದು ಕಡ್ಡಿ ಕಟ್ಟದಿಲ್ಲಿರೋ ಸ್ವಲ್ಪ ಇದು ಖರ್ಚು ಕಮ್ಮಿ ಇರೋಂಥದ್ದು ಬೆಳಿತೀವಿ ಸರ್. ಹಾಂ. ಇದ್ರಲ್ಲಿ ಮತ್ತೆ ಈ ಹೀರೆ, ಸೌತೆ ಈ ರೀತಿ ಎಲ್ಲ ಯಾವುದು ಟ್ರೈ ಮಾಡಿಲ್ವಾ? ಮಾಡ್ಬೋದು. ಅದು ಬಳ್ಳಿ ಐಟಮೇ ಆಗುತ್ತೆ. ಅದಕ್ಕೋಸ್ಕರ ಟೊಮೊಟೊ ಹಾಕ್ಬಿಡ್ತೀವಿ. ಅದಕ್ಕೋಸ್ಕರ ಬಳ್ಳಿ ಐಟಮೇ ಹಾಕಿದ್ರೆ ರೋಗ ಜಾಸ್ತಿ ಬರ್ತದೆ. ಓ, ಅದಕ್ಕೋಸ್ಕರ ನೀವು ಇದು ಮಾಡ್ತೀರಾ? ಟೊಮೊಟೊ ಹಾಕ್ತೀವಿ. ನೆಕ್ಸ್ಟ್ ಬೇರೆ ಮಧ್ಯ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಲ್ ಮಾಡ್ಕೊಂಡು ಅದಕ್ಕೆ ಟೊಮೊಟೊ ಹಾಕೊಂಡು ಹೋಗ್ತೀವಿ. ಇವಾಗ ಆಲ್ರೆಡಿ ಒಂದು ಕಾಲಡಿ ಕಲ್ಲಂಗ್ರೆ ಇದೆ, ಅದ್ರ ಮಧ್ಯೆ ಗ್ಯಾಪ್ ಇದೆ. ಅಲ್ಲಿ ನೆಕ್ಸ್ಟ್ ಹೋಲ್ ಮಾಡ್ಕೊಂಡು ಆ ಜಾಗಕ್ಕೆ ಟೊಮೊಟೊ ಹಾಕ್ತೀವಿ. ಈ ಕಲ್ಲಂಗ್ರೆ ಕ್ಲೋಸ್ ಆಗ್ತಿದ್ದಾಗೆ ನಮಗೆ ಈ ಟೊಮೊಟೊ ಇಲ್ಲಿ ನಾಟಿ ಮಾಡ್ತೀವಿ ಸರ್. ಈ ಪ್ಲಾಟಲ್ಲಿ ಇರುವಂಥದ್ದೆಲ್ಲ ನಿಮಗೆ ಕಲ್ಲಂಗಡಿ ಜೊತೆಗೆ ಸಣ್ಣದಾಗಿ ಜಾಯಿಕಾಯಿ ಮತ್ತೆ ಇದು ಆಶ್ವೇರಿಟಿ ಬಟರ್ ಫ್ರೂಟ್. ಹೌದು ಸರ್. ತೆಂಗು ನಿಮಗೆ ಮೇಲ್ನೇ ಹಂತದಲ್ಲಿದೆ. ಹೌದೌದು. ಇದು ಬಹುಶಃ ಒಂದು 20-25 ವರ್ಷದಾಗ 30 ವರ್ಷದ ಮೇಲೆ ಸರ್ ತೆಂಗು. 30 ವರ್ಷದ್ದು. ನೋಡಿ ರೈತರೇ, ಇದು ಮೂಸಂಬಿ ಆಲ್ ಟೈಮ್ ಮಾಲ್ಟಾ ಮೂಸಂಬಿ ಇದು. ಇದು ವರ್ಷಕ್ಕೆ ಒಂದ್ಸರಿ ಬರುತ್ತೆ. ವರ್ಷಕ್ಕೆ ಒಂದು ಬೆಳೆ ಬರುತ್ತೆ. ಒಳ್ಳೆ ಈಲ್ಡ್ ಬರುತ್ತೆ. ಮತ್ತು ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಚೆನ್ನಾಗಿದೆ ಇದು. ಸಿಟಿ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಮಾಮೂಲಿ ಡ್ರೈ ಸೀಸನ್ ಈ ಥರ ಬಿಸಿಲು ಜಾಸ್ತಿ ಇದಾದಾಗ ಮಾಮೂಲಿ ಡಿಹೈಡ್ರೇಟ್ ಆಗುತ್ತಲ್ಲ, ಅದಕ್ಕೆ ತುಂಬ ಯೂಸ್ ಮಾಡ್ತಾರೆ. ಇದು ಎಷ್ಟು ವರ್ಷದ ಗಿಡ? ಇದು 2 ವರ್ಷದ ಗಿಡ. 2 ವರ್ಷದ ಗಿಡ. ಸುಮಾರು ಈಗಲೇ ಒಂದು 20-30 kg ಕಟ್ಟದಂಗಿದೆ. ಜಾಸ್ತಿ ಇದೆ. ನೆಕ್ಸ್ಟ್ ವರ್ಷ ಒಂದು 3 ವರ್ಷ 4 ವರ್ಷ ಆದ್ಮೇಲೆ ತುಂಬಾ ಈಲ್ಡ್ ಜಾಸ್ತಿ ಬರುತ್ತೆ. ಈಗಾಗಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಹೌದು, ಫ್ಲವರಿಂಗ್ ಎಲ್ಲ ಇದೆ. ತುಂಬಾ ಪ್ರೂನಿಂಗ್ ಎಲ್ಲ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಈ ಕಾಯಿಗಳು ಇರೋದ್ರಿಂದ ಈ ಕಾಯಿಗಳೆಲ್ಲ ತೆಗೆದಾದ್ಮೇಲೆ ಬಹುಶಃ ಮಾಡ್ಬೋದು ಅನ್ಸುತ್ತೆ. ಈ ಪ್ಲಾಟ್ ಅಲ್ಲಿ ಹಿಂಗೆ ಎಷ್ಟು ಗಿಡಗಳಿದಾವೆ? ಇವು ಒಂದು 200 ಗಿಡ ಇದೆ. 200 ಗಿಡಗಳು. 200 ಗಿಡ ಇದೆ. ಇಲ್ಲಿ ಈ ಹಂತದಲ್ಲಿ ನಿಮಗೆ ತೆಂಗಿನ ಮಧ್ಯೆ ನಿಮಗೆ ಇದಿದೆ, ಈ ನಿಮ್ಮ ಮೂಸಂಬಿ ಗಿಡ ಇದೆ. ಓಕೆ. ಇದಿನ್ನು ಎಷ್ಟು 1 ತಿಂಗಳಲ್ಲಿ ತೆಗಿತಾರಾ? ಇದು ಒಂದು ತಿಂಗಳು ಆಗುತ್ತೆ. ಸ್ವಲ್ಪ ಸೈಜ್ ಬರಬೇಕು. ಸೈಜ್ ಬಂದಾದ್ಮೇಲೆ ಕಟ್ ಮಾಡಿ ಮಾಮೂಲಿ ಹಾಪ್ಕೊಂಬ ಈ ತರ ಮಾಮೂಲಿ ಡೈರೆಕ್ಟ್ ಇದಕ್ಕೆ ಕಳಿಸ್ಕೊಡ್ತಾರೆ. ಇದೆಲ್ಲ ಬಟರ್ ಫ್ರೂಟ್ ಗಿಡ ಸರ್. ಅದು ತೆಂಗು ನಮ್ಮದ್ರಾಗೆ ಮಾಡಿರೋದು 50 ವರ್ಷದ ಗಿಡದಿಂದ. ತೆಂಗು ನರ್ಸರಿ. ಇದು ಬಟರ್ ಫ್ರೂಟ್ ಗಿಡಗಳು ನಿಮಗೆ ಈಗ ನಿಮ್ಮ ತೋಟಕ್ಕೆ ಮತ್ತೆ ರೈತರಿಗೆ ಕೊಡೋಕ್ಕೆ ನಮ್ಮದ್ರೊಳಗೂ ಸ್ವಲ್ಪ ನಾಟಿ ಮಾಡ್ತೀವಿ ಸರ್. ನಿಮ್ಮದ್ರಲ್ಲೂ ನಾಟಿ ಮಾಡ್ತೀರಾ? ಇದನ್ನ ನೀವು ಸೋರ್ಸ್ ಮಾಡಿರೋಂಥದ್ದು ಅಥವಾ ನೀವು ತಗೊಂಡ್ರ ಇದು ಮಾಡಿರೋಂಥದ್ದು? ಇಲ್ಲ, ನಾವು ಮದರ್ ಗಿಡ ನೋಡಿ ತರಿಸಿ ಕಸಿ ಮಾಡಿಸಿರೋದು. ಇಲ್ಲಿ ಇದು ಟೊಮೊಟೊ ಮತ್ತೆ ಬದನೆ ಅನ್ಸುತ್ತಲ್ವಾ? ಇದೆಲ್ಲ ಇಲ್ಲಿ ಮಧ್ಯೆ ನಾವು ಇಂಟರ್ ಕ್ರಾಪ್ ಆಗಿ ಇಲ್ಲಿ ಎಕ್ಸಾಟಿಕ್ ಪ್ಲಾಂಟ್ಸ್ ಹಾಕಿದೀವಿ. ಅದ್ರ ಮಧ್ಯೆ ಬೆಳೆದಿರೋ ಟೊಮೊಟೊ ಬದನೆಕಾಯಿ. ಓಕೆ. ಇದೀಗ ಮಾರ್ಕೆಟಿಗೆ ಹೋಗೋಕೆ ರೆಡಿ ಆಗಿರೋದು? ಮಾರ್ಕೆಟ್ಗೆ ಹೋಗಕ್ಕೆ ರೆಡಿ ಆಗಿದೆ ಸರ್. ಮಾರ್ಕೆಟಿಗೆ ಹೋಗೋದಕ್ಕೆ ರೆಡಿ ಆಗಿದೆ. ಹೌದು ಸರ್. ಇದು ಇಲ್ಲಿನ ನೀರಿನ ವ್ಯವಸ್ಥೆ. ಇಡೀ ತೋಟಕ್ಕೆಲ್ಲ ಇದೇ ಬಾವಿದು ನೀರಾ ಸರ್? ಬೋರು ಇದೆ, ಬಾವಿನೂ ಉಂಟು ಸರ್. ಬೋರು ಇದೆ, ಬಾವಿನೂ ಇದೆ. ಎಸ್ ಸರ್. ಓಕೆ. ಈ ಬೇಸಿಗೆಯಲ್ಲೂ ಇಷ್ಟೆಲ್ಲ ನೀರು ಇದೆಯಲ್ಲ? ನಮ್ಮಲ್ಲಿ 50ರಿಂದ 60 ವೆರೈಟಿ ಗಿಡಗಳಿದೆ ಸರ್. ಮುಖ್ಯವಾಗಿ ಮೇಯ್ನು ಬಟರ್ ಫ್ರೂಟ್ ಇದೆ, ಆಪಲ್ ಇದೆ, ಜಾಕಾಯಿ ಇದೆ, ಲಿಚಿ ಇದೆ, ರಾಂಬುಟಾನ್ ಇದೆ. ಆಮೇಲೆ ಎಲ್ಲ ಥರ ಏನು ಎಕ್ಸಾಟಿಕ್ ಪ್ಲಾಂಟ್ಸು ಒಂದು 10 ವೆರೈಟಿ ಎಕ್ಸಾಟಿಕ್ ಪ್ಲಾಂಟ್ಸ್ ಮಡಗಿದ್ದೀವಿ. ಆಮೇಲೆ ಸ್ವಲ್ಪ ಇದು ಏನು ಇದ್ರ ಗಿಡಗಳು ಇವಾಗ ಸಕ್ಕರೆ ಕಾಯಿಲೆಗೆ, ಕ್ಯಾನ್ಸರ್ಗೆ ಈ ಥರ ಗಿಡಗಳು ಕೆಲವೊಂದು ಮಡಗಿದ್ದೀವಿ. ಅಂದ್ರೆ ಈ ಮನೆ ಮದ್ದು ಅನ್ನೋ ರೀತಿ ಮೆಡಿಸಿನ್ ಗಿಡಗಳು ಮಡಗಿದ್ದೀವಿ. ಆಮೇಲೆ ತೆಂಗಿನ ಗಿಡ ನಮ್ಮದ್ರಾಗೆ ಒಂದು 40ರಿಂದ 50 ವರ್ಷದ ಮರಗಳಿದೆ, ತಿಪ್ರೂಟ್ ಹಾಲು. ಆಮೇಲೆ ಡ್ರಾಫ್ಟ್ ವೆರೈಟಿ ತೆಂಗಿನ ಗಿಡಗಳು ಮಡಗಿದ್ದೀವಿ ಸರ್. 3 ವರ್ಷದಿಂದ 4 ವರ್ಷಕ್ಕೆ ಬಿಡ ಡ್ರಾಫ್ಟ್ ವೆರೈಟಿ ತೆಂಗಿನ ಗಿಡ ಪ್ಲಸ್ ನಮ್ಮದು ತಿಪ್ರೂಟ್ ಹಾಲು 6 ವರ್ಷಕ್ಕೆ ಬರ್ತದೆ ಸರ್. ಅದು ಇದು ಒಂದು 3 ವರ್ಷದ ಸೆಟಪ್. ಇದು ನರ್ಸರಿ ಸರ್. 3ರಿಂದ 4 ವರ್ಷ ಆಯ್ತು ಸರ್. ಇದು 3ರಿಂದ 4 ವರ್ಷ ಆಯ್ತು. ನಮ್ಮ ತೋಟಕ್ಕೂ ಆಗುತ್ತೆ. ಕೆಲವು ಇದು ಸಸಿಗಳು ರೈತರು ಇಲ್ಲಿ ನೋಡಕ್ ಬರ್ತಾರಲ್ಲ ತೋಟ, ಅವ್ರು ಕೇಳ್ತಾರೆ ಸಸಿಗಳು ಬೇಕು ಅಂತ. ಅದಕ್ಕೋಸ್ಕರ ಸ್ವಲ್ಪ ಸಸಿಗಳನ್ನ ನಾವೇ ಮಾಡಿದೀವಿ. ಎಲ್ಲಾ ತರ ವೆರೈಟಿ ಇಲ್ಲೇ ಮಡಗಿದ್ದೀವಿ. ಅಂದ್ರೆ ನಿಮ್ಮ ತೋಟದಲ್ಲಿ ನೋಡೋದಿಕ್ಕೆ ಈಗ ತೋಟ ನೋಡಿ ಆಮೇಲೆ ಸಸಿಗಳು ರೈತರಿಗೆ ಕೊಡ್ತೀವಿ ಸರ್. ಗುಣಮಟ್ಟಕ್ಕೂ ಸಿಗುತ್ತೆ ಸರ್. ಸೊ ಇಲ್ಲೊಂದು ಎಷ್ಟು ವೆರೈಟಿ ಸಸ್ಯಗಳಿದಾವೆ? 50ರಿಂದ 60 ವೆರೈಟಿ ಇದೆ ಸರ್. ಫ್ರೂಟ್ಸು ಮತ್ತೆ ಮನೆ ಮದ್ದು ಎಲ್ಲದೂ ಸೇರಿ? ಎಲ್ಲ ಸೇರಿ.
ಎಕ್ಸಾಟಿಕ್ ಫ್ರೂಟ್ಸ್ ಕೂಡ ಸೇರಿ. ಎಕ್ಸಾಟಿಕ್ ಪ್ಲಾಂಟ್ಸು ಇದೆ, ತಿರ್ಗಾ ನಿಂಬೆ ಕಾಗಜಿ ಇದೆ, ಮೂಸಂಬಿ ಬಾರಿ ಮಾಲ್ಟಾ ಒನ್ ಅಂತ ಮೂಸಂಬಿ ಇದೆ, ವಿಯೆಟ್ನಾಂ ಮೂಸಂಬಿ ಅಂತ ನಿಮಗೆ ವರ್ಷ ಪೂರ್ತಿ ಬಿಡ್ತದೆ. ಅದು ನಾಗ್ಪುರ್ ಆರೆಂಜ್ ಇದೆ, ಕಟ್ಟಿಮನ್ ಮ್ಯಾಂಗೋ ಇದೆ, ಜಾಕ ಇದೆ. ಆಮೇಲೆ ಈ ಥರ ವೆರೈಟಿ ಗಿಡಗಳು ಎಲ್ಲ ವೆರೈಟಿನೂ ಇಲ್ಲೇ ಒಂದೇ ತವಲೆ ಸಿಗೋ ಥರ ಮಾಡಿದ್ದೀವಿ ಸರ್. ಸೊ ವೀಕ್ಷಕರೇ, ನಾನು ಈ ಹಂತದಲ್ಲಿ ಯಾವ್ಯಾವ ಗಿಡದ್ದು ಏನೇನು ಪ್ರೈಸು ಅಂತ ಕೇಳಕ್ಕೆ ಹೋಗಲ್ಲ. ಅದ್ರ ಮಾಹಿತಿ ಎಲ್ಲ ರಮೇಶ್ ಸರ್ ನಿಮ್ಮ ಫೋನ್ ನಂಬರು ಮತ್ತು ಅಡ್ರೆಸ್ಸನ್ನು ನಾನು ಈ ವಿಡಿಯೋದ ಕೆಳಭಾಗದಲ್ಲಿ ಹಾಕಿರ್ತೀನಿ. ಓಕೆ ಸರ್. ಯಾವುದೇ ವೀಕ್ಷಕರಿಗೆ, ರೈತರಿಗೆ ರಮೇಶ್ ಸರ್ನ ಭೇಟಿ ಆಗಬೇಕು, ಅವರ ತೋಟನ ವಿಸಿಟ್ ಮಾಡಬೇಕು, ಜೊತೆಗೆ ಅವರಲ್ಲಿರುವಂಥ ಸಸ್ಯಗಳು ಅವರು ಪಟ್ಟಂಥ ಕಷ್ಟ ಸಸ್ಯ ಕ್ರೋಢೀಕರಿಸಬೇಕಾದ್ರೆ ರೈತರಿಗೂ ಆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ನರ್ಸರಿ ಮಾಡಿದ್ದಾರೆ. ಆ ಒಂದು ನರ್ಸರಿಯಿಂದ ನೀವು ರೈತರಿಂದ ನೇರವಾಗಿ ನೀವು ಸಸ್ಯಗಳನ್ನು ಅವರೇ ನಟ್ಟಂಥ ಕೆಲವು ಸಸ್ಯಗಳನ್ನು, ಅವರೇ ಅಭಿವೃದ್ಧಿ ಪಡಿಸುವಂಥ ಕೆಲವು ಸಸ್ಯಗಳನ್ನು ನೀವು ಪಡಿಬಹುದು ಅಲ್ವಾ ಸರ್? ಖಂಡಿತ. ಓಕೆ, ಹಾಗಾದರೆ ಧನ್ಯವಾದಗಳು ರಮೇಶ್ ಸರ್. ಥ್ಯಾಂಕ್ ಯು ಸರ್.